ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ನಾವು ಇವತ್ತು ಅಭ್ಯಾಸ 11.1 ಬಿಡಿಸೋಣ. ಅದರಲ್ಲಿ ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ = 22/7 ಎಂದು ಪರಿಗಣಿಸಿ. ಅಂದರೆ ಈ ಲೆಕ್ಕಗಳನ್ನ ಬಿಡಿಸುವಾಗ ಪೈ ಬೆಲೆ ಯಾವುದೇ ರೀತಿ ಕೊಡ್ಲಿಕ್ಕಂದ್ರೆ ನಾವು ಪೈ = 22/7 ಅಂತೇಳಿ ಉಪಯೋಗಿಸಿಕೊಳ್ಳಬೇಕು. ಇಲ್ಲಿ ಪ್ರಶ್ನೆ ಸಂಖ್ಯೆ 1. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಯುವುದಂತೇಳಿ ನೋಡೋಣ. ಇಲ್ಲಿ ತ್ರಿಜ್ಯ r = 6 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಕೋನ θ = 60 ಡಿಗ್ರಿ ಇದೆ. ನಿಮಗೆ ಈಗಾಗಲೇ ಗೊತ್ತಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನಂತ ಹೇಳಿ. ಇಲ್ಲಿ ನಾನು ಅದನ್ನ ಬರ್ಕೊಂಡಿದ್ದೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = θ/360 × πr². ಇಲ್ಲಿ ನಾವು ಬೆಲೆಗಳನ್ನು ಆದೇಶಿಸೋಣ. θ ಅಂದರೆ 60 ಡಿಗ್ರಿ ಇದೆ, ಹಾಗಾಗಿ 60/360 ಇಂಟು ಪೈ. ಇಲ್ಲಿ ನಮ್ಗೆ ಯಾವುದೇ ರೀತಿ ಲೆಕ್ಕದಲ್ಲಿ ಪೈ ಬೆಲೆಯನ್ನು ಕೊಟ್ಟಿಲ್ಲ, ಹಾಗಾಗಿ ನಾವು ಏನು ಮಾಡಬೇಕು, ಪೈ ಅಂದರೆ 22/7 ಅಂತೇಳಿ ಉಪಯೋಗಿಸಿಕೊಳ್ಬೇಕು. ನೆಕ್ಸ್ಟ್ ಇಂಟು ಇಲ್ಲಿ r ಅಂದರೆ ತ್ರಿಜ್ಯ ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ನಾನು 6 × 6 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಕ್ಯಾನ್ಸಲ್ ಮಾಡೋಣ. ಈ 0 ಕ್ಯಾನ್ಸಲ್ ಆಗುತ್ತೆ. ಇದು 6 1 6 6 36. ನೆಕ್ಸ್ಟ್ ಇದು 6 ಈ 6 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 22 × 6/7 ಉಳಿಯುತ್ತದೆ. ನೆಕ್ಸ್ಟ್ 22 × 6 ಮಾಡಿದಾಗ 132. ಇಲ್ಲಿ /7 ಉಳಿಯುತ್ತದೆ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗುತ್ತೆ, 132/7 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇಲ್ಲಿ ವಿಸ್ತೀರ್ಣ ಅಂದರೆ ನಾವು ಏನು ಬರಿಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಲೆಕ್ಕ ನೋಡೋಣ. ಪ್ರಶ್ನೆ ಸಂಖ್ಯೆ 2. ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಯುವುದಂತೇಳಿ ನೋಡೋಣ. ಇಲ್ಲಿ ವೃತ್ತದ ಪರಿಧಿ ಕೊಟ್ಟಿದ್ದಾರೆ. ಅಂದರೆ ವೃತ್ತದ ಪರಿಧಿಯ ಸೂತ್ರ ಏನಿದೆ, 2πr ಇದೆ. ಅದು ಎಷ್ಟು ಕೊಟ್ಟಿದ್ದಾರೆ, 22 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನಾವು ಪೈ ಬೆಲೆಯನ್ನು ಯಾವುದೇ ರೀತಿ ಕೊಟ್ಟಿಲ್ಲ ಪ್ರಶ್ನೆಯಲ್ಲಿ, ಹಾಗಾಗಿ ನಾನಿಲ್ಲಿ 2 × ಪೈ ಅಂದರೆ 22/7 ಅಂತೇಳಿ ಉಪಯೋಗಿಸ್ಕೊಂಡಿದ್ದೀನಿ. ನೆಕ್ಸ್ಟು r ಕೊಟ್ಟಿಲ್ಲ, ಹಾಗಾಗಿ ಆ r ಅನ್ನು ನಾವು ಕಂಡುಹಿಡಬೇಕು, ಹಾಗಾಗಿ × r ಅಂತ ಬರ್ಕೊಂಡಿದ್ದೀನಿ = 22. ಇವಾಗ ನೆಕ್ಸ್ಟು ಇಲ್ಲಿ ಇದು 22 ಕ್ಯಾನ್ಸಲ್ ಆಗುತ್ತೆ. ಇದು 7 ಈ ಕಡೆ ಹೋದರೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ನೆಕ್ಸ್ಟ್ ಇದು 2 ಈ ಕಡೆ ಬಂದರೆ ಭಾಗಾಕಾರ ಆಗುತ್ತೆ. ಅಂದರೆ r = 7/2 ಸೆಂಟಿಮೀಟರ್ ಆಗುತ್ತದೆ. ಅಂದರೆ ತ್ರಿಜ್ಯ ನಮಗೆ ಸಿಕ್ತು. ನೆಕ್ಸ್ಟ್ ನಾವು ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು ಇದು ಒಂದು ವೃತ್ತವಾಗಿದೆ. ಈ ಚತುರ್ಥಕ ಅಂದರೆ ವೃತ್ತವನ್ನು 4 ಭಾಗಗಳನ್ನಾಗಿ ಮಾಡುವುದು ಎಂದರ್ಥ. ಇಲ್ಲಿ ನಾನು ವೃತ್ತವನ್ನು 4 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಅವ್ರೇನು ಕಂಡುಹಿಡಿ ಅಂದರೆ ಒಂದು ವೃತ್ತದ ಈ ಒಂದು ಚತುರ್ಥಕ ಭಾಗದ ಅಂದರೆ ಒಂದು ಇದ್ರದ ಕಂಡುಹಿಡಿ ಅಂತಾರೆ. ಹಂಗಾರೆ ಇದು ಕೋನ ಎಷ್ಟಾಗುತ್ತೆ ಅಂದರೆ 90 ಡಿಗ್ರಿ ಆಗುತ್ತೆ. ಪ್ರತಿಯೊಂದು ಕೋನವು 90 ಡಿಗ್ರಿ ಆಗುತ್ತವೆ. ಹಾಗಾಗಿ ನಾನಿಲ್ಲಿ θ = 90 ಡಿಗ್ರಿ ಅಂತೇಳಿ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ = θ/360 × πr². ಈ ಸೂತ್ರ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಇವಾಗ ಇದರಲ್ಲಿ ನಾವು ಬೆಲೆಗಳನ್ನ ತುಂಬೋಣ. θ ಅಂದರೆ ಎಷ್ಟಿದೆ, 90/360 ಇಂಟು ಪೈ ಅಂದರೆ ಇಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಈ ಲೆಕ್ಕದಲ್ಲಿ, ಹಾಗಾಗಿ ನಾನು ಇಲ್ಲಿ ಪೈ = 22/7 ಅಂತ ಬರ್ಕೊಂಡಿದ್ದೀನಿ. ಇಂಟು ಇಲ್ಲಿ r ಅಂದರೆ ಎಷ್ಟು ಬಂದಿದೆ, 7/2. ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ನಾನಿಲ್ಲಿ 2 ಸಲ ಬರ್ಕೊಂಡಿದ್ದೀನಿ. ಅಂದರೆ 7/2 × 7/2 ಅಂಥೇಳಿ. ನೆಕ್ಸ್ಟು ಈ 0 ಕ್ಯಾನ್ಸಲ್ ಆಗುತ್ತೆ. 9 1 9 4 36. ಈ 7 ಇದು 7 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 1 2 11 22 ಆಗುತ್ತೆ. ನೆಕ್ಸ್ಟು 11 × 7 ಅಂದರೆ ಅಂಶದಲ್ಲಿ 11 × 7 ಇರ್ತೈತಿ, ಛೇದದಲ್ಲಿ 4 × 2 ಇರ್ತೈತಿ. ಹಾಗಾಗಿ ನಾನು ಇಲ್ಲಿ 11 × 7/4 × 2 ಅಂತ ಬರ್ಕೊಂಡಿದ್ದೀನಿ. 11 × 7 ಅಂದರೆ 77.
4 ಇಂಟು 2 ಅಂದರೆ 8 ಅಂದರೆ 77 ಡಿವೈಡೆಡ್ ಬೈ 8 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಅಂದರೆ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ 77 ಡಿವೈಡೆಡ್ ಬೈ 8 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ಪ್ರಶ್ನೆ ಸಂಖ್ಯೆ 3. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಇಲ್ಲಿ ತ್ರಿಜ್ಯ r = 14 ಸೆಂಟಿಮೀಟರ್ ಅಂದರೆ ಅದು ನಿಮಿಷದ ಮುಳ್ಳಿನ ಉದ್ದ ಅಂತೇಳಿ ತಗೋಬೇಕು ನಾವು ತ್ರಿಜ್ಯವನ್ನು. ನಂತರ ನಿಮಿಷದ ಮುಳ್ಳು 1 ಗಂಟೆಯಲ್ಲಿ ಸುತ್ತುವ ಕೋನ = 360 ಡಿಗ್ರಿ. ನೆಕ್ಸ್ಟ್ ನಿಮಿಷದ ಮುಳ್ಳು 5 ನಿಮಿಷದಲ್ಲಿ ಸುತ್ತುವ ಕೋನ = 360 ಡಿವೈಡೆಡ್ ಬೈ 60 ಇಂಟು 5 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಈ 0 ಕ್ಯಾನ್ಸಲ್ ಆಗುತ್ತಾ, 6 1 6 6 36, 6 ಇಂಟು 5 ಅಂದರೆ 30 ಡಿಗ್ರಿ ಆಗುತ್ತದೆ. ಇದನ್ನಿಲ್ಲೇ ನಾನು ಒಂದು ಗಡಿಯಾರವನ್ನು ತಗೊಂಡಿದ್ದೀನಿ. ಈ ಗಡಿಯಾರದಲ್ಲಿ ಇದು ನಿಮಿಷದ ಮುಳ್ಳು. ಈ ನಿಮಿಷದ ಮುಳ್ಳು 12 ಗಂಟೆಗಿದೆ. ಹಾಗಾಗಿ ಇದನ್ನು 12 ಗಂಟೆ ಇದ್ದು ನಿಮಿಷದ ಮುಳ್ಳು ಇದು ಈ ರೀತಿ ಒಂದು ಸುತ್ತು ಹಾಕಿ ಹೊಳ್ಳಿ 12ಕ್ಕೆ ಬಂದರೆ 1 ಗಂಟೆ ಆಗುತ್ತದೆ. ಇಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆಗುತ್ತದೆ. ಇದೇ ನಿಮಿಷದ ಮುಳ್ಳು ಇಲ್ಲಿ 1 ಗಂಟೆಗೆ ಬಂದಾಗ ಏನಾಗುತ್ತೆ, ಇಲ್ಲಿ 5 ನಿಮಿಷಗಳು ಆಗುತ್ತವೆ. ಆವಾಗ ಇಲ್ಲಿ ಉಂಟಾದ ಕೋನವು 30 ಡಿಗ್ರಿ ಆಗಿರುತ್ತದೆ. ಇದನ್ನ ನಾವು ಇನ್ನೊಮ್ಮೆ ಯಾವ ರೀತಿ ಬರ್ಕೋಬಹುದು ಅಂದರೆ 1 ನಿಮಿಷ = 6 ಡಿಗ್ರಿ ಆಗುತ್ತದೆ. ಅದೇ ರೀತಿ 5 ನಿಮಿಷ ಅಂದಾಗ 6 ಇಂಟು 5 = 30 ಡಿಗ್ರಿ ಆಗುತ್ತದೆ. ಇವಾಗ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಅಂದರೆ ಇದನ್ನು ನಾವು ಅಂದರೆ ಈ ತ್ರಿಜ್ಯಾಂತರ ಖಂಡವನ್ನು ನಾವು ಕಂಡುಹಿಡಿಯಬೇಕು. ಹಾಗಾಗಿ ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರವನ್ನು ಉಪಯೋಗಿಸಿಕೊಳ್ಳೋಣ. ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ = θ ಡಿವೈಡೆಡ್ ಬೈ 360 ಇಂಟು πr² ಆಗುತ್ತದೆ. ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ. θ ಅಂದರೆ ಎಷ್ಟು ಬಂದಿದೆ, 30 ಡಿಗ್ರಿ ಇದೆ. 30 ಡಿವೈಡೆಡ್ ಬೈ 360 ಇಂಟು ಈ ಲೆಕ್ಕದಲ್ಲಿ ಕೂಡ ಪೈ ಬೆಲೆಯನ್ನು ಕೊಟ್ಟಿಲ್ಲ, ಹಾಗಾಗಿ ಪೈ ಬೆಲೆಯನ್ನು ನಾನು 22 ಡಿವೈಡೆಡ್ ಬೈ 7 ಅಂತ ಉಪಯೋಗಿಸ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಂಟು r ಅಂದರೆ ಎಷ್ಟಿದೆ, 14 ಇದೆ. ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ 2 ಸಲ 14 ಇಂಟು 14 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಈ 0 ಕ್ಯಾನ್ಸಲ್ ಆಗುತ್ತೆ. 3 1 3 1 3 3 2 6. ನೆಕ್ಸ್ಟು 2 6 12, 2 11 22. ನೆಕ್ಸ್ಟು 2 3 6, 2 7 14. ನೆಕ್ಸ್ಟ್ ಇದು 7 ಕ್ಯಾನ್ಸಲ್ ಆಗುತ್ತೆ. ಅಂಶದಲ್ಲಿ 11 ಇಂಟು 14 ಇರ್ತೈತಿ, ಛೇದದೊಳಗೆ 3 ಇರ್ತೈತಿ. ಹಾಗಾಗಿ ನಾನಿಲ್ಲಿ 11 ಇಂಟು 14 ಡಿವೈಡೆಡ್ ಬೈ 3 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 11 ಇಂಟು 14 ಮಾಡಿದಾಗ 154. ನೆಕ್ಸ್ಟ್ ಡಿವೈಡೆಡ್ ಬೈ 3 ಉಳಿಯುತ್ತದೆ. ಅಂದರೆ ನಿಮಿಷದ ಮುಳ್ಳು 5 ನಿಮಿಷ ಕ್ರಮಿಸಿದಾಗ ಉಂಟಾದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 3 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.